ಮಾನ್ವಿ ತಾಲೂಕಿನಲ್ಲಿ ಮರಳು ದಂಧೆಕೋರರ ಅಟ್ಟಹಾಸ. ತುಂಗಭದ್ರಾ ನದಿಯಲ್ಲಿ ಇಟಾಚಿಗಳ ಸದ್ದು ಬಲೂಚಿಯವರು. ಮಾನ್ವಿ ದಂಡಾಧಿಕಾರಿ ಭೀಮರಾಯನ್ ದುರಾಡಳಿತ ಬಟಾಬಯಲು. ಮದ್ಲಾಪುರ ಚಿಕಲ್ಪರ್ವೆ ಗ್ರಾಮದಲ್ಲಿ ತಲೆ ಎತ್ತಿ ನಿಂತಿದ ಮರಳು ಮಾಫಿಯಾ ದಂಧೆ. ನದಿಯಲ್ಲೇ ರಸ್ತೆ ನಿರ್ಮಿಸಿ ಭೂತಾಯಿಯ ಒಡಲು ಬಗೆಯುತ್ತಿರುವ ಕದಿಮರು. ಮಾನ್ವಿ ದಂಡಾಧಿಕಾರಿ ಭೀಮರಾಯನ್ ಸಾಹೇಬ್ರೆ ಬರೀ ಫೋರ್ಸ್ ಕೊಡೋದಾಯ್ತು. ಯಾಕೆ ಅಂತಂದ್ರೆ ಮಾನ್ವಿ ತಾಲೂಕಿನ ಚಿಕಲ್ಪರ್ವೆ ಮತ್ತು ಮದ್ಲಾಪುರ ಗ್ರಾಮದಲ್ಲಿ ಹಾದು ಹೋದ ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ಖುಲ್ಲಂಖುಲ್ಲವಾಗಿ ನಡೀತಿದ್ರು ಸಹ ಅಧಿಕಾರಿ ಭೀಮರಾಯ ಸಾಹೇಬ್ರಿಗೆ ಕಣ್ಣುಗಳು ಕಾಣ್ತಾ ಇಲ್ಲ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮದ್ಲಾಪುರ ಮತ್ತು ಚಿಕಲ್ಪರ್ವಿ ನದಿಯಲ್ಲಿ ಮರಳು ಕದಿಮರು ದಾರಿಯನ್ನ ಮಾಡಿಕೊಂಡು ಜೊತೆಗೆ ಇಟಾಚಿಗಳನ್ನ ಇಟ್ಟುಕೊಂಡು ಸರ್ಕಾರಕ್ಕೆ ರ್ಯಾಲಿಟಿ ಇಲ್ಲದೆ ಯಾರ ಅಂಜಿಕೆ ಇಲ್ಲದೆ ಮರಳು ದಂಧೆಯನ್ನ ನಡೆಯುತ್ತಿದೆ ಅಂದ್ರೆ ದಂಡಾಧಿಕಾರಿ ಭೀಮರಾಯ ಅವರು ಏನ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ಮುಖಂಡರು ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಮದ್ಲಾಪುರ ಚಿಕಲ್ಪರ್ವೆ ಗ್ರಾಮದಲ್ಲಿ ನೇರವಾಗಿ ರಸ್ತೆ ನಿರ್ಮಿಸುವುದಲ್ಲದೆ ಇಟಾಚಿಯನ್ನ ಇಟ್ಟುಕೊಂಡು ಮರಳು ಅಗೆದ್ರೆ ಜೀವ ಜಲಚರಗಳು ನಾಶ ಮಾಡಿದಂತಾಗುತ್ತೆ. ಇಟಾಚಿಯನ್ನ ಇಡಲು ಅನುಮತಿ ಕೊಟ್ಟವರು ಯಾರು? ರಾಯಚೂರು ಜಿಲ್ಲಾಡಳಿತವೇ ಉತ್ತರ ಕೊಡಬೇಕಾಗಿದೆ ಅಂತ ವಕೀಲ ವಿಶ್ವನಾಥ್ ನಂದಿಹಾಳ್ ಅವರು ಕಿಡಿಕಾರಿದ್ದಾರೆ. ಇದು ಮಾನ್ವಿ ತಾಲೂಕಿನಲ್ಲಿ ತುಂಗಭದ್ರಾ ನದಿ ಹಾದು ಹೋಗ್ಯದ. ಇಲ್ಲಿರ್ತಕ್ಕಂಥ ಒಂದು ತುಂಗಭದ್ರಾ ಒಡಲಿನಲ್ಲಿರ್ತಕ್ಕಂಥ ಈ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡೋ ಒಂದು ಮಾಫಿಯಾ ಇವತ್ತು ಕಳೆದ 5-6 ವರ್ಷಗಳಲ್ಲಿ ಸಕ್ರಿಯವಾಗಿ ಈ ಒಂದು ನದಿಯಲ್ಲಿರ್ತಕ್ಕಂಥ ಮರಳನ್ನು ಲೂಟಿ ಮಾಡಿ ಈ ಒಂದು ಸಂಪತ್ತನ್ನು ನಾಶ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಸಂಪೂರ್ಣವಾಗಿ ಮರಳನ್ನು ಮಾನ್ವಿ ಜನರಿಗೆ ಸಿಗದೇನೆ ಈ ನಮ್ಮ ಮಾನ್ವಿ ತುಂಗಭದ್ರಾ ನದಿ ಮರಳು ಹೈದರಾಬಾದ್ನಲ್ಲಿ ಬೇಕಾದಷ್ಟು ಸಿಗ್ತದೆ, ರಾಯಚೂರಿನಲ್ಲಿ ಸಿಗ್ತದೆ. ಆದರೆ ಮಾನ್ವಿಯಲ್ಲಿ ಬಡ ಜನ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಟ್ಯಾಕ್ಟ್ರ್ ಕಳಿಸ್ಬೇಕಾದ್ರೆ 20 ಮಂದಿಗೆ ಕೈಕಾಲು ಹಿಡ್ಕೊಂಡು ಸಾಕಷ್ಟು ರೊಕ್ಕ ಖರ್ಚು ಮಾಡಿ ಮರಳುವಂಥ ಪರಿಸ್ಥಿತಿ ಇವತ್ತು ಮಾನ್ವಿಯಲ್ಲಿ ನಿರ್ಮಾಣ ಆಗ್ಯದ. ಅಲ್ಲದೆ ಈ ಒಂದು ನದಿಯಲ್ಲಿ ಒಂದು ಬಡಾವಣೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಂಥ ಅಲ್ಲಿ ಕಾಣಿಸ್ತದೆ ಇಲ್ಲಿ ನಮ್ಗೆ. ಯಾಕಂದರೆ ನದಿಯಲ್ಲಿ ಹೆದ್ದಾರಿಗಳು ಇವತ್ತು ಯಾವುದೇ ಬಡಾವಣೆಯಲ್ಲಿ ರಸ್ತೆ ನಿರ್ಮಾಣ ಮಾಡ್ಬೇಕಂದ್ರೆ ಪುರಸಭೆ ಕೇಳಬೇಕು, PWD ಕೇಳಬೇಕು, ಒಂದು ರಸ್ತೆಯೂ ಕೂಡ ಮಾಡೋದಿಲ್ಲ, ಡ್ರೈನೇಜು ಮಾಡೋದಿಲ್ಲ. ಅಂಥದ್ರಲ್ಲಿ ನದಿಯಲ್ಲಿ ಇಷ್ಟು ಕಿಲೋಮೀಟ್ರ್ ಗಟ್ಟಲೆ ಈಗ ನಾವು ಸುಮಾರು 1.5-2 ಕಿಲೋಮೀಟ್ರ್ ನಡ್ಕೊಂತ ಬಂದೀವಿ. ಇಲ್ಲಿ 2 ಟಿಪ್ಪರು ಸುಗಮವಾಗಿ ಸರಾಗವಾಗಿ ಹೋಗ್ತಕ್ಕಂಥ ಒಂದು ಹೆದ್ದಾರಿ ನಿರ್ಮಾಣ ಮಾಡ್ಯಾರ ಇಲ್ಲಿ ಒಳಗಡೆ. ಇಲ್ಲಿ ಏನಂದ್ರೆ ಒಂದು ಯಾವುದೋ ಒಂದು ದ್ವೀಪದಲ್ಲಿ ಇದ್ದೀವಂಥ ಒಂದು ಭಾಸವಾಗ್ತಾ ಇದೆ ನಮಗೆ. ಇಲ್ಲಿ ಬಂದು ಫೋಕ್ಲೈನ್ ಇಲ್ಲಿ ಏನು ಬಡಾವಣೆಗಳು ನಿರ್ಮಾಣ ಮಾಡ್ತಾರೋ ಅಥವಾ ಇನ್ನೇನೋ ಕಟ್ಟಡಗಳು ನಿರ್ಮಾಣ ಮಾಡ್ತಾರೋ ಅನ್ನೋ ರೀತಿಯಲ್ಲಿ 200 HP ಇದು ಫೋಕ್ಲೈನ್ ತೊಗೊಂಬಂದು ಇಲ್ಲಿ ನಿಲ್ಲಿಸ್ಯಾರ ಚೈನಿಂದು. ಇದ್ರದ್ದು ಏನು ಕೆಲಸ? ಇಲ್ಲಿ ಜಲಚರಗಳು ಹಾಳಾಗ್ತಾವ, ಇಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತು, ಇಲ್ಲಿರ್ತಕ್ಕಂಥ ತುಂಗಭದ್ರಾ ಒಡಲಿನಲ್ಲಿರ್ತಕ್ಕಂಥ ಅಮೂಲ್ಯ ಒಂದು ಸಂಪತ್ತು ನಾಶ ಆಗ್ತಾಯಿದೆ. ಇದಕ್ಕೆಲ್ಲವೂ ಕೂಡ ನಮ್ಮ ತಾಲೂಕಿನ ಅಧಿಕಾರಿಗಳು ಕೆಳ ಹಂತದಿಂದ ನಾನು ಅವರು ಇವರು ಅಂತ ಹೇಳೋಕ್ಕಾಗೋದಿಲ್ಲ. ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಅಂದರೆ ಗ್ರಾಮ ಆಡಳಿತಾಧಿಕಾರಿಯಿಂದ ಹಿಡಿದು ತಹಸೀಲ್ದಾರ್ವರೆಗೆ ಸಂಪೂರ್ಣವಾಗಿ ಶಾಮೀಲಾಗಿರ್ತಾರಂತಲೇ ಒಂದು ನಾವು ಅನ್ಕೋಬೇಕಾಗ್ತದೆ ಇದು. ಯಾಕಂದರೆ ಈ ಮರಳು ಲೂಟಿಯನ್ನು ತಡೆಯುವುದರಲ್ಲಿ ಪ್ರಮುಖ ಪಾತ್ರ ತಹಸೀಲ್ದಾರರೇ ದಂಡಾಧಿಕಾರಿಗಳಾಗಿ ಪಾತ್ರ ನಿರ್ವಹಿಸಬೇಕಾಗ್ತದವರು. ಆದರೆ ಸುಮ್ಮನೆ ಯಾವುದೋ ಕಾಟಾಚಾರಕ್ಕೆ ಅಲ್ಲಿ ಟಿಪ್ಪರ್ ಹಿಡಿದು ಇಲ್ಲಿ ಟಿಪ್ಪರ್ ಹಿಡಿದು ಮಾಡಿದರೆ ಇದ್ಯಾವುದು ಕೂಡ ಅಕ್ರಮ ನಿಲ್ಲುವುದಿಲ್ಲ. ಎಲ್ಲಿ ರಾಯಲ್ಟಿ ಕಟ್ಟದೇನೆ ಒಂದು ಟಿಪ್ಪರಿಗೆ ರಾಯಲ್ಟಿ ಕಟ್ಟಿ 10 ಟಿಪ್ಪರು ಉಸುಗೂಡೋಂಥ ಕೆಲಸ ಇಲ್ಲಿ ಸತತವಾಗಿ ನಿರಂತರವಾಗಿ ನಡೀತಾ ಇದೆ ಇದು. ಆದರೆ ತಹಸೀಲ್ದಾರ ಏನೋ ಅಸಹಾಯಕರಾಗಿ ಈ ರೀತಿ ಮಾಡ್ತಾರೋ ಅಥವಾ ಅವರಿಗೊಂದು ಇಚ್ಛಾಶಕ್ತಿ ಇದು ನಿಲ್ಲಿಸಬೇಕಂತ ಇಚ್ಛಾಶಕ್ತಿಯಿಂದ ಈ ಮರಳು ಅಕ್ರಮ ಮರಳನ್ನು ಮೊನ್ನೆ ಸೀಸ್ ಮಾಡಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಅದು ಯಾವ ಉದ್ದೇಶದಿಂದ ಸೀಸ್ ಮಾಡ್ಯಾರೋ ಗೊತ್ತಿಲ್ಲ. ನಿಜವಾಗಿ ಅವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಈ ನದಿ ಪಾತ್ರಕ್ಕೆ ಬಂದು ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಮಷಿನ್ಗಳನ್ನು ಯಂತ್ರೋಪಕರಣಗಳನ್ನು ಇಲ್ಲಿಂದ ಶಿಫ್ಟ್ ಮಾಡಿ ಇಲ್ಲಿ ಇರ್ತಕ್ಕಂಥ ಒಂದು ಮರಳನ್ನು ಸ್ಥಳೀಯರಿಗೆ ಒದಗಿಸುವಂಥ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಆಡಳಿತಾಧಿಕಾರಿಗಳು ಮತ್ತು ನಮ್ಮ ತಹಸೀಲ್ದಾರರು ಮಾನ್ವಿ ಭೀಮರಾಯ ಸಮುದ್ರ ಅವರು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಯಾವ ರೀತಿ ಮರಳು ದಂಧೆಕೋರರು ಈ ಹೊಳೆಯಲ್ಲಿ ರಸ್ತೆ ತುಂಗಭದ್ರಾ ನದಿಯಲ್ಲಿ ಯಾವ ರೀತಿ ಅನಧಿಕೃತವಾಗಿ ಒಂದು ರಸ್ತೆ ಮಾಡ್ಯಾರಪ್ಪ ಅಂದರೆ ಒಂದು ರಾಜ್ಯ ಹೆದ್ದಾರಿ ಥರ ಮಾಡಿದ್ದಾರೆ.
ಈ ನದಿ ಮಧ್ಯದಲ್ಲಿ ರಸ್ತೆ ಮಾಡ್ಬೇಕಪ್ಪ ಅಂದರೆ ಯಾವ ರೀತಿ ಮಾಡ್ಯಾರ, ಯಾರು ಪರವಾನಗಿ ಕೊಟ್ಟಾರ ಎಂಬುದ್ರ ಬಗ್ಗೆ ಮಾಹಿತಿ ಇಲ್ಲ. ಮರಳು ದಂಧೆಕೋರರೇ ಈ ತಮ್ಮ ಒಂದು ವ್ಯವಸ್ಥಿತವಾಗಿ ನಡಿಬೇಕಾದಂಥ ಮರಳು ದಂಧೆಗಾಗಿ ತಾವುಗಳೇ ಅನಧಿಕೃತವಾಗಿ ರಸ್ತೆ ಮಾಡಿಕೊಂಡಾರೆ. ಈ ಒಂದು ರಸ್ತೆ ಈ ಒಂದು ನದಿ ಮಧ್ಯದಲ್ಲಿ, ಅಂದರೆ ಈಗ ನಾವು ಚೀಕಲ್ಪುರಿ ಕ್ಯಾಂಪ್ ಮಧ್ಯದಲ್ಲಿ ಸಮೀಪದಲ್ಲಿ ಬಂದಿದ್ದೀವಿ. ಆ ಒಂದು ನದಿಯಲ್ಲಿ ಈ ಒಂದು JCB ಯಾವ ಕಾರಣಕ್ಕಾಗಿ ನಿಲ್ಲಿಸಿದ್ದಾರೆ ಎಂಬುದ್ರ ಬಗ್ಗೆ ತಹಸೀಲ್ದಾರ್ ಆದಂಥ ಭೀಮರಾಯ್ ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಯಾಕಪ್ಪ ಅಂದರೆ ನದಿ ಮಧ್ಯದಲ್ಲಿ ಇಂಥ ಒಂದು JCB ನಿಲ್ಲಿಸುವ ಒಂದು ಉದ್ದೇಶ ಏನಪ್ಪ ಅಂದರೆ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡುವ ಒಂದು ಉದ್ದೇಶಕ್ಕಾಗಿಯೇ ಇದು ನಿಂತೈತಂತ ಕಾಣ್ಬೋದು. ಮಾನ್ಯ ತಹಸೀಲ್ದಾರರು ಭೀಮರಾಯ್ ಅವರಿಗೆ ನಾನು ಒಂದು ಮಾತು ಕೇಳ್ತಾ ಇದ್ದೀನಿ. ನೀವೇನು ಅಲ್ಲಿಗೆ ಬಂದಿರಿ, ವರದಿ ಕೊಟ್ಟಿಲ್ಲ, ಆದರೆ ಇಲ್ಲಿವರೆಗೂ ನೀವು ಇವತ್ತಿನವರೆಗಾದ್ರೆ ಈ ಒಂದು ನದಿಯಲ್ಲಿ ಇಲ್ಲಿವರೆಗೆ ಬಂದು ನೋಡ್ರಿ ಅಕ್ರಮ ಮರಳುಗಾರ ದಂಧೆ ಯಾವ ರೀತಿ ನಡೆದೈತೆ ಎಂಬುದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಇದರದೆಲ್ಲ ಮಾಹಿತಿ ಇದ್ದರೂ ಸಹಿತ ನೀವು ಅಕ್ರಮ ಮರಳು ದಂಧೆ ಮಾಡೋರ ಜೊತೆಗೆ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗಿರಿ. ನೀವು ಆಡಳಿತದಲ್ಲಿ ಭ್ರಷ್ಟಾಚಾರ ನಡೆದೈತಂತ ಒಂದು ಮೇಲ್ನೋಟಕ್ಕೆ ಕಾಣ್ಬೋದು. ನೀವು ಸದರಿ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗಿರಿ. ಈ ಒಂದು ಇದರಲ್ಲಿ ನಮಗೊಂದು ಮುಖ್ಯವಾಗಿ ಕಾಣೋದೇನಪ್ಪ ಅಂದರೆ ಜಿಲ್ಲಾಡಳಿತ ಸಹ ನಿಷ್ಪ್ರಯೋಜಕ ಆಗಿದೆ. ಮರಳುಗಾರಿಕೆ